ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ ಚಂದ್ರ. ಸುಮಾರು ದಶಕಗಳ ಕಾಲ ಹಾಸಿಗೆಯಲ್ಲಿ ಜೀವಕ್ಕಾಗಿ ಹೋರಾಡಿದ ಯುವಕ ಈಗ ದಯಾಮರಣ ಹೊಂದಲು ಸುಪ್ರೀಂ ಕೋರ್ಟ್ ಅನುಮತಿಯನ್ನು ನೀಡಿದೆ. ಈ ಘಟನೆ ದೇಶದಾದ್ಯಂತ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. 32 ವರ್ಷದ ಹರೀಶ್ ರಾಣಾ ಅವರನ್ನ ಶನಿವಾರ ದೆಹಲಿಯ ಏಮ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಇಲ್ಲಿ ಪ್ಯಾಸಿವ್ ಯುಥನೇಶಿಯಾ ಪ್ರಕ್ರಿಯೆಗಾಗಿ ವಿಶೇಷ ವೈದ್ಯಕೀಯ ತಂಡದ ಮೇಲ್ವಿಚಾರಣೆಯಲ್ಲಿ ಅವರನ್ನ ಪಾಲಿಯೇಟಿವ್ ಕೇರ್ ಘಟಕದಲ್ಲಿ ಇರಿಸಲಾಗಿದೆ. ಮಾರ್ಚ್ 11ರಂದು ಭಾರತದ ಸುಪ್ರೀಂ ಕೋರ್ಟ್ ಹರೀಶ್ ರಾಣಾಗೆ ದಯಾಮರಣ ಹೊಂದುವ ಹಕ್ಕನ್ನ ಒಪ್ಪಿಕೊಂಡು ಮಹತ್ವದ ತೀರ್ಪೊಂದನ್ನು ನೀಡಿತ್ತು. ಈ ತೀರ್ಪಿನ ಪ್ರಕಾರ ವೈದ್ಯಕೀಯ ಸಹಾಯದಿಂದ ನೀಡಲಾಗ್ತಿದ್ದ ಆಹಾರ ಮತ್ತು ನೀರನ್ನ ಹಿಂಪಡೆಯಲು ಅನುಮತಿಯನ್ನ ನೀಡಲಾಗಿದೆ. ಹರೀಶ್ ರಾಣಾ 2013ರಿಂದಲೇ ವೆಜಿಟೇಟಿವ್ ಸ್ಥಿತಿಯಲ್ಲಿ ಇದ್ರು. ತಮ್ಮ ಪಿಜಿ ವ್ಯವಸ್ಥೆಯಿಂದ 4ನೇ ಮಹಡಿಯಿಂದ ಬಿದ್ದ ಪರಿಣಾಮ ಅವರಿಗೆ ಗಂಭೀರ ತಲೆಗೆ ಗಾಯವಾಗಿತ್ತು. ಈ ಅಪಘಾತದಿಂದ ಅವರು 100% ಕ್ವಾಡ್ರಿಪ್ಲೇಜಿಕ್ ಸ್ಥಿತಿಗೆ ತಲುಪಿದ್ರು. ಆ ಸಮಯದಲ್ಲಿ ಅವರು ಪಂಜಾಬ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಯಾಗಿದ್ರು. ಆಸ್ಪತ್ರೆಗಳ ಮೂಲಗಳ ಪ್ರಕಾರ ಪ್ಯಾಸಿವ್ ಯುಥನೇಶಿಯಾ ಪ್ರಕ್ರಿಯೆಯನ್ನ ವೈದ್ಯಕೀಯ ಮತ್ತು ಕಾನೂನು ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ನಡೆಸಲಾಗ್ತದೆ. ಸಾಮಾನ್ಯವಾಗಿ ಈ ಪ್ರಕ್ರಿಯೆಯಲ್ಲಿ ಗುಣಮುಖವಾಗುವ ಸಾಧ್ಯತೆ ಇಲ್ಲದೆ ಇರುವಂತಹ ರೋಗಿಗಳಲ್ಲಿ ಜೀವ ಉಳಿಸುವ ಚಿಕಿತ್ಸೆಗಳನ್ನು ನಿಧಾನವಾಗಿ ಹಿಂಪಡೆಯಲಾಗುತ್ತದೆ. ಆದರೆ ರೋಗಿಗೆ ಯಾವುದೇ ನೋವು ಅಥವಾ ತೊಂದರೆಯಾಗದಂತೆ ಸೂಕ್ತ ಆರೈಕೆ ಮತ್ತು ನೋವು ನಿವಾರಣೆಯನ್ನು ನೀಡಲಾಗ್ತದೆ. ಏಮ್ಸ್ನ ಪಾಲಿಯೇಟಿವ್ ಮೆಡಿಸಿನ್ ತಜ್ಞರು ಈ ಪ್ರಕ್ರಿಯೆಯನ್ನ ತುಂಬಾ ಎಚ್ಚರಿಕೆಯಿಂದ ನಡೆಸಲಿದ್ದಾರೆ. ಇನ್ನು ರೋಗಿಯ ಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ಆಮ್ಲಜನಕ, ಕೃತಕ ಆಹಾರ ಸೇರಿದಂತೆ ಕೆಲ ಚಿಕಿತ್ಸೆಯನ್ನ ಹಂತ ಹಂತವಾಗಿ ಕಡಿಮೆ ಮಾಡಲಾಗ್ತದೆ. ಈ ಬಗ್ಗೆ ವೈದ್ಯರು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ನಿರಾಕರಿಸಿದ್ದು, ಆಸ್ಪತ್ರೆಯಿಂದ ವೈದ್ಯರಿಗೆ ಮಾಧ್ಯಮಗಳೊಂದಿಗೆ ಮಾತನಾಡಬಾರದು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಲಾಗಿದೆ ಅಂತ ಹೇಳಿ ಮೂಲಗಳು ತಿಳಿಸಿವೆ. ತಜ್ಞರ ಪ್ರಕಾರ ಈ ಪ್ರಕ್ರಿಯೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂಬುದು ರೋಗಿಯ ಆರೋಗ್ಯದ ಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಇನ್ನು ಒಬ್ಬ ಯುವಕನ ಜೀವವನ್ನ ಒಂದು ಅಪಘಾತ ಮತ್ತು ಇದೀಗ ದಯಾಮರಣದ ಹಕ್ಕು, ಈ ಘಟನೆ ಮತ್ತೆ ದೇಶದಲ್ಲಿ ಯುಥೇನೇಶಿಯಾ ಕುರಿತ ಚರ್ಚೆಯನ್ನ ಆರಂಭಿಸಿದೆ.